ವೆಲ್ಕಮ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಕ್ಲಾಸ್ ನಂಬರ್ 4 ಆಗುತ್ತೆ. ಸೊ ಈಗಾಗಲೇ 3 ಕ್ಲಾಸ್ ಕಂಪ್ಲೀಟ್ ಆಗಿದೆ. ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಇರುವಂಥದ್ದು. ಈಗ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಇದೆ, ಹಾಗೆ ಮುಂದೆ PC ಕಾಲ್ ಫಾರ್ಮ್ ಆಗುತ್ತೆ. ಸೊ ಅದಕ್ಕೆ ಯೂಸ್ ಆಗಲಿ ಅಂತ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಇರುವಂಥದ್ದು. ಇದು ಕ್ಲಾಸ್ ನಂಬರ್ 4 ಆಗುತ್ತೆ ಹೀಗೆ ಮಾಡ್ತಾ ಇರೋ ಕ್ಲಾಸು. ಇನ್ನು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಕ್ವಶನ್ ನಂಬರ್ 1, ರಾಜಾರಾಮ್ ಮೋಹನ್ ರಾಯ್ ಯಾವುದರ ಸ್ಥಾಪಕರಾಗಿದ್ದರು? ರಾಜಾರಾಮ್ ಮೋಹನ್ ರಾಯ್ ಅವರು ಈ ಕೆಳಗಿನವುಗಳಲ್ಲಿ ಯಾವುದರ ಸ್ಥಾಪಕರಾಗಿತ್ತು? ಆಪ್ಷನ್ ಎ ಬ್ರಹ್ಮ ಸಮಾಜ, ಆಪ್ಷನ್ ಬಿ ಪ್ರಾರ್ಥನಾ ಸಮಾಜ, ಆಪ್ಷನ್ ಸಿ ರಾಮಕೃಷ್ಣ ಮಿಷನ್, ಆಪ್ಷನ್ ಡಿ ಆರ್ಯ ಸಮಾಜ. ಯಾವುದರ ಸ್ಥಾಪಕರಾಗಿದ್ದರು ರಾಜಾರಾಮ್ ಮೋಹನ್ ರಾಯ್ ಅವರು? ಯಾವುದಪ್ಪ ಇದಕ್ಕೆ ಸರಿಯಾದಂಥ ಉತ್ತರ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬ್ರಹ್ಮ ಸಮಾಜ. ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್ ಅವರು ಆಗಿದ್ದರು. ರಾಜಾರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಈ ಕೆಳಗಿನಂತೆ. ರಾಜಾರಾಮ್ ಮೋಹನ್ ರಾಯ್ ಅವರು 1828ರಲ್ಲಿ ಕೋಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು. ಯಾರೋ ರಾಜಾರಾಮ್ ಮೋಹನ್ ರಾಯ್ ಅವರು 1828ರಲ್ಲಿ ಕೋಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ರಾಜಾರಾಮ್ ಮೋಹನ್ ರಾಯ್ ಅವರು ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ ಎಂಬ ಕೃತಿಯನ್ನು ಸಹ ರಚಿಸಿದ್ದಾರೆ. ಯಾರೋ ರಾಜಾರಾಮ್ ಮೋಹನ್ ರಾಯ್ ಅವರು ಬಂಗಾಳಿ ಭಾಷೆಯಲ್ಲಿ ಸಹ ರಚಿಸಿರುವಂಥ ಕೃತಿ ಯಾವುದಪ್ಪ ಅಂದರೆ ಸಂವಾದ ಕೌಮುದಿ. ಹಾಗೆ 1829ರಲ್ಲಿ ವಿಲಿಯಂ ಬೆಂಟಿಂಗ್ ರವರ ಜೊತೆಗೂಡಿ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡಲು ಹೋರಾಟ ಮಾಡಿದ್ರು. ಯಾರೋ ರಾಜಾರಾಮ್ ಮೋಹನ್ ರಾಯ್ ಅವರು 1829ರಲ್ಲಿ ವಿಲಿಯಂ ಬೆಂಟಿಂಗ್, ಭಾರತದ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಗ್ ರವರ ಜೊತೆಗೂಡಿ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡಲು ತುಂಬ ಹೋರಾಟ ಮಾಡ್ತಾರೆ. ಏನು ಈ ಸತಿ ಸಹಗಮನ ಪದ್ಧತಿ ಅಂದರೆ, ಈಗ ಮದುವೆ ಆಗಿರೋ ಗಂಡ ಹೆಂಡತಿ ಇರ್ತಾರಲ್ಲಪ್ಪ, ವಿನಾಕಾರಣ ಯಾವುದೋ ಒಂದು ಕಾರಣದಿಂದ ಗಂಡ ಸಾವನ್ನಪ್ತಾನೆ. ಆವಾಗ ಗಂಡ ಸಾವನ್ನಪ್ಪಿದ್ರೆ ಬದುಕಿರುವಂಥ ಹೆಂಡತಿನೂ ಸಹ ಅಗ್ನಿಗೆ ಆಹುತಿ ಆಗುವಂಥದ್ದು. ಇದೇ ಸತಿ ಸಹಗಮನ ಪದ್ಧತಿ. ಇದು ಬಂದ್ಬಿಟ್ಟು ತುಂಬ ಕ್ರೂರವಾಗಿದ್ದರಿಂದ ಇದನ್ನು ಅವರು ವಿರೋಧಿಸಿದ್ರು. ಯಾರು? ರಾಜಾರಾಮ್ ಮೋಹನ್ ರಾಯ್ ಅವರು. ಹಾಗೆ ವಿಲಿಯಂ ಬೆಂಟಿಂಗ್ ರವರ ಜೊತೆಗೂಡಿ ಇದನ್ನು ನಿಷೇಧ ಮಾಡಲು ತುಂಬ ಹೋರಾಟ ಮಾಡಿದ್ರು, ನಿಷೇಧ ಕೂಡ ಮಾಡ್ತಾರೆ ಆಮೇಲೆ. ಮತ್ತು ರಾಜಾರಾಮ್ ಮೋಹನ್ ರಾಯ್ ಅವರನ್ನು ನವೋದಯ ಧ್ರುವತಾರೆ, ರಾಜಾರಾಮ್ ಮೋಹನ್ ರಾಯರನ್ನು ನವೋದಯ ಧ್ರುವತಾರೆ ಮತ್ತು ಭಾರತದ ಪೆಟ್ರಾರ್ಕ್ ಅಂತ ಕರೀತಾರೆ. ಯಾರನ್ನ? ರಾಜಾರಾಮ್ ಮೋಹನ್ ರಾಯ್ ಅವರನ್ನು. ಇಲ್ಲಿ ನೋಡಿ, ಈ ಕ್ವಶನ್ ಆಗಿತ್ತು. ಬ್ರಹ್ಮ ಸಮಾಜ ಸ್ಥಾಪಕರು ಯಾರಪ್ಪ ಅಂದರೆ ರಾಜಾರಾಮ್ ಮೋಹನ್ ರಾಯ್. ಇದೀಗ ಕ್ವಶನ್ ಆಗಿರುವಂತಹದ್ದು. ಹಾಗೆ ಬಂದ್ಬಿಟ್ಟು ಪ್ರಾರ್ಥನಾ ಸಮಾಜ, ಆತ್ಮಾರಾಮ್ ಪಾಂಡುರಂಗ. ಪ್ರಾರ್ಥನಾ ಸಮಾಜದ ಸ್ಥಾಪಕ ಆತ್ಮಾರಾಮ್ ಪಾಂಡುರಂಗ. ರಾಮಕೃಷ್ಣ ಮಿಷನ್, ಇದರ ಸ್ಥಾಪಕರು ಬಂದ್ಬಿಟ್ಟು ಸ್ವಾಮಿ ವಿವೇಕಾನಂದ. ಆರ್ಯ ಸಮಾಜದ ಸ್ಥಾಪಕ ಬಂದ್ಬಿಟ್ಟು ದಯಾನಂದ ಸರಸ್ವತಿ. ಇದು ಇಂಪಾರ್ಟೆಂಟ್, ಇದನ್ನು ನೋಟ್ ಮಾಡ್ಕೋಬೇಕು ಒಂದು ಹತ್ರ. ಕ್ವಶನ್ ನಂಬರ್ 2, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಯಾರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿರುವಂಥವರು? ಆಪ್ಷನ್ ಎ ಗುಂಡೂರಾವ್, ಆಪ್ಷನ್ ಬಿ ಯಡಿಯೂರಪ್ಪ, ಆಪ್ಷನ್ ಸಿ ದೇವರಾಜ ಅರಸ್, ಆಪ್ಷನ್ ಡಿ ರಾಮಕೃಷ್ಣ ಹೆಗಡೆ. ಯಾರಪ್ಪ ಇದರಲ್ಲಿ ಅತಿ ಹೆಚ್ಚಿನ ಕಾಲ ಕರ್ನಾಟಕದ CM ಆಗಿ ಸೇವೆ ಸಲ್ಲಿಸಿದ್ದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದೇವರಾಜ ಅರಸ್. ಇವರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಎಷ್ಟು ವರ್ಷಗಳ ಕಾಲ ಅಂತ ಇಲ್ಲಿದೆ ನೋಡಿ. ದೇವರಾಜ ಅರಸ್ ಅವರು ಕರ್ನಾಟಕದಲ್ಲಿ 1972ರಿಂದ 1980ರವರೆಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಅಂದರೆ 8 ವರ್ಷಗಳ ಕಾಲ ಕಂಟಿನ್ಯೂ ಆಗಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಇವರನ್ನು ಅಂದರೆ ದೇವರಾಜ ಅರಸ್ ಅವರನ್ನು ಹಿಂದುಳಿದ ವರ್ಗಗಳ ಹರಿಕಾರ ಅಂತ ಕರೀತಾರೆ. ಏನಂತ? ಹಿಂದುಳಿದ ವರ್ಗಗಳ ಹರಿಕಾರ ಅಂತ ಯಾರನ್ನು ಕರೀತಾರೆ? ದೇವರಾಜ ಅರಸರವರನ್ನು. ಇನ್ನು ಮೈಸೂರು ರಾಜ್ಯವು ಕರ್ನಾಟಕ ಎಂದು ನಾಮಕರಣಗೊಂಡಾಗ ಇದ್ದ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಅದು ಕೂಡ ದೇವರಾಜ ಅರಸೇ. 1973 ನವೆಂಬರ್ 1ನೇ ತಾರೀಕು ಮೈಸೂರು ರಾಜ್ಯವು ಕರ್ನಾಟಕ ಅಂತ ನಾಮಕರಣಗೊಳ್ಳುತ್ತೆ. ಸೊ ಆಗಿದ್ದ CM ಯಾರಪ್ಪ ಅಂದರೆ ದೇವರಾಜ ಅರಸು. ಅದಕ್ಕೆ ಮುಂಚೆ ಮೈಸೂರು ಅಂತಿತ್ತು. 73ರಿಂದ ಕರ್ನಾಟಕ ಅಂತ ಹೆಸರು ಬಂದಿದ್ದು. ಮೈಸೂರು ಅಂತ ಏಕೀಕರಣ ಆದಾಗಿದ್ದ CM ಯಾರಪ್ಪ ಅಂದರೆ
ನಿಜಲಿಂಗಪ್ಪ 1956ರಲ್ಲಿ ಕರ್ನಾಟಕ ಏಕೀಕರಣ ಆದಾಗಿದ್ದ ಸಿ ಎಂ ಬಂದ್ಬಿಟ್ಟು ನಿಜಲಿಂಗಪ್ಪ. ಕರ್ನಾಟಕದ ಮೊದಲ ಸಿ ಎಂ ಬಂದ್ಬಿಟ್ಟು ಕೆ.ಸಿ. ರೆಡ್ಡಿ ಆಗ್ತಾರೆ. ಸೊ ಕರ್ನಾಟಕದ ಮೊದಲ ರಾಜ್ಯಪಾಲ ಯಾರು? ಜಯಚಾಮರಾಜ ಒಡೆಯರು. ಅದೇ ರೀತಿ ಇಲ್ಲಿ ಕ್ವಶನ್ ಕೇಳಿದ ನೋಡು, ಕರ್ನಾಟಕ ಎಂದು ನಾಮಕರಣಗೊಂಡಾಗ ಕರ್ನಾಟಕದ ರಾಜ್ಯಪಾಲ ಯಾರು? ಈಗೇನೋ ಕರ್ನಾಟಕ ಮೊದಲ ರಾಜ್ಯಪಾಲ ಜಯಚಾಮರಾಜ ಒಡೆಯರ್ ಅಂತ ಹೇಳ್ಬಿಡ್ತೀರಾ. ನಾಮಕರಣ ಅಂದರೆ ಕರ್ನಾಟಕ ಅಂತ ಹೆಸರು ನಾಮಕರಣಗೊಂಡಾಗ ಇದ್ದ ರಾಜ್ಯಪಾಲ ಯಾರು? ಮೋಹನ್ ಲಾಲ್ ಸುಖಾಡಿಯಾ. ತುಂಬ ಇಂಪಾರ್ಟೆಂಟ್ ಆಗುತ್ತಿದ್ದು ಮೋಹನ್ ಲಾಲ್ ಸುಖಾಡಿಯಾ. ನಾ ಇಲ್ಲಿ ಏನು ಪ್ರತಿಯೊಂದು ಸ್ಲೈಡ್ ಒಂದೊಂದು ಸೆಂಟೆನ್ಸ್ ಹಾಕಿದ್ದೀನಲ್ಲ, ಇದೆಲ್ಲ ಕ್ವಶನ್ ರೇಸ್ ಆಗಿರುವ ಹಾಕಿರೋದು, ಸುಮ್ಮನೆ ಹಾಕಿಲ್ಲ. ಆಯಿತಾ? ಕ್ವಶನ್ ನಂಬರ್ 3. ಯಾವ ಸಮುದ್ರವು ಅತಿ ಹೆಚ್ಚು ಲವಣಾಂಶ ಹೊಂದಿರುವ ಸಮುದ್ರವಾಗಿದೆ? ಯಾವ ಸಮುದ್ರವು ಅತಿ ಹೆಚ್ಚು ಲವಣಾಂಶ ಹೊಂದಿರುವ ಸಮುದ್ರ? ಆಪ್ಷನ್ ಎ ರೆಡ್ ಸಮುದ್ರ, ಆಪ್ಷನ್ ಬಿ ಡೆಡ್ ಸಮುದ್ರ, ಆಪ್ಷನ್ ಸಿ ಕ್ಯಾಸ್ಪಿಯನ್ ಸಮುದ್ರ, ಆಪ್ಷನ್ ಡಿ ಸರ್ಗ್ಯಾಸು ಸಮುದ್ರ. ಯಾವುದಪ್ಪ ಇದರಲ್ಲಿ ಅತಿ ಹೆಚ್ಚು ಲವಣಾಂಶ ಹೊಂದಿರುವಂತಹ ಸಮುದ್ರ? ಇದಕ್ಕೆ ಸರಿಯಾದಂಥ ಉತ್ತರ ಡೆಡ್ ಸಮುದ್ರ. ಡೆಡ್ ಸಮುದ್ರ ಬಂದ್ಬಿಟ್ಟು ಅತಿ ಹೆಚ್ಚು ಲವಣಾಂಶವನ್ನು ಹೊಂದಿರುವಂತಹ ಸಮುದ್ರವಾಗಿದೆ. ಎಷ್ಟು ಶೇಕಡ ಸಮುದ್ರ? ಈ ಸಮುದ್ರದಲ್ಲಿ ಶೇಕಡ 30% ಲವಣಾಂಶ ಹೊಂದಿದೆ. ಎಷ್ಟು? 30% ಉಪ್ಪು. ಲವಣಾಂಶ ಅಂದರೆ ಉಪ್ಪು. ಉಪ್ಪಿನ ಅಂಶ ಎಷ್ಟಿದೆ? 30% ಇದೆ. ಡೆಡ್ ಸಮುದ್ರದಲ್ಲಿ. ಈ ಡೆಡ್ ಸಮುದ್ರ ಕಂಡುಬರುವ ದೇಶಗಳು, ಈ ಡೆಡ್ ಸಮುದ್ರ ಬಂದ್ಬಿಟ್ಟು ಇಸ್ರೇಲ್ ಮತ್ತು ಜೋರ್ಡಾನ್ ದೇಶಗಳ ನಡುವೆ ಕಂಡುಬರ್ತದೆ. ಇದು ಕೂಡ ಕ್ವಶನ್ ಕೇಳಿದ್ದಾರೆ. ಯಾವ 2 ದೇಶಗಳ ನಡುವೆ ಡೆಡ್ ಸಮುದ್ರ ಕಂಡುಬರುತ್ತೆ ಅಂತ. ಈ ಡೆಡ್ ಸಮುದ್ರ ಬಂದ್ಬಿಟ್ಟು ಇಸ್ರೇಲ್ ಮತ್ತು ಜೋರ್ಡಾನ್ ದೇಶಗಳ ನಡುವೆ ಕಂಡುಬರುತ್ತೆ. ಇನ್ನು ಅತಿ ಹೆಚ್ಚು ಲವಣಾಂಶ ಹೊಂದಿರುವ ಸರೋವರ, ಅತಿ ಹೆಚ್ಚು ಲವಣಾಂಶ ಹೊಂದಿರುವುದು ಪ್ರಪಂಚದಲ್ಲಿ ಅತಿ ಹೆಚ್ಚು ಲವಣಾಂಶ ಹೊಂದಿರುವಂಥ ಸರೋವರ ಯಾವುದಪ್ಪ ಅಂದರೆ ಟರ್ಕಿಯ ವ್ಯಾನ್ ಸರೋವರ. ವ್ಯಾನ್ ಸರೋವರ ಎಲ್ಲ ಕಂಡುಬರುತ್ತೆ. ಇದು ಟರ್ಕಿಯಲ್ಲಿ ಕಂಡುಬರುತ್ತೆ. ಒಂದು ಸ್ಲೈಡ್ ಇದೆ, ಅದರಲ್ಲಿ ಫೋಟೋ ಒಂದು ಹಾಕಿದ್ದೀನಿ, ತೋರಿಸ್ತೀನಿ ನೆಕ್ಸ್ಟ್. ಅದೇ ರೀತಿ ಭಾರತದಲ್ಲಿ ಅತಿ ಹೆಚ್ಚು ಲವಣಾಂಶ ಹೊಂದಿರುವ ಸರೋವರ, ಭಾರತದಲ್ಲಿ ಈಗೇನೋ ಪ್ರಪಂಚದಲ್ಲೇನೋ ಲವಣಾಂಶ ಹೆಚ್ಚು ಹೊಂದಿರುವ ಸರೋವರ ಬಂದ್ಬಿಟ್ಟು ವ್ಯಾನ್ ಸರೋವರ, ಟರ್ಕಿಯಲ್ಲಿರುವಂಥದ್ದು. ಭಾರತದಲ್ಲಿ ಅತಿ ಹೆಚ್ಚು ಲವಣಾಂಶ ಹೊಂದಿರುವಂಥ ಸರೋವರ ಸಾಂಬಾರ್ ಸರೋವರ. ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ರಾಜಸ್ಥಾನದಲ್ಲಿ ಒಟ್ಟು ಮೂರು ಸರೋವರಗಳು ಕಂಡುಬರ್ತವೆ. ಒಂದು ಪುಷ್ಕರ್ ಸರೋವರ, ಇನ್ನೊಂದು ನಕ್ಕೆ ಸರೋವರ, ಇನ್ನೊಂದು ಸಾಂಬಾರ್ ಸರೋವರ. ಈ ಸಾಂಬಾರ್ ಸರೋವರ ಬಂದ್ಬಿಟ್ಟು ಅತಿ ಹೆಚ್ಚು ಲವಣಾಂಶ ಹೊಂದಿರುವಂತಹ ಸರೋವರವಾಗಿದೆ. ಇಲ್ಲಿದೆ ನೋಡಪ್ಪ, ಟರ್ಕಿಯ ವ್ಯಾನ್ ಸರೋವರ. ಆವಾಗಲೇ ಏನು ಫೋಟೋ ಹಾಕ್ತೀನಿ ಅಂತ ಹೇಳಿದಲ್ಲ, ಇಲ್ಲಿದೆ ನೋಡಿ ಈ ಸ್ಲೈಡಲ್ಲಿ. ಹೇಗಿದೆ ನೋಡಿ, ಇದು ಅತಿ ಹೆಚ್ಚು ಎಷ್ಟು 30% ಉಪ್ಪಿನಾಂಶ ಇರುವಂತಹದ್ದು. ಎಲ್ಲಿ? ಟರ್ಕಿಯ ವ್ಯಾನ್ ಸರೋವರದ ಸಾರಿ ಡೆಡ್ ಸಮುದ್ರದಲ್ಲಿ 30% ಇರುವಂತಹದ್ದು ಉಪ್ಪಿನಾಂಶ. ಇದರಲ್ಲಿ ಕ್ವಶನ್ ನಂಬರ್ 4. ಇಸ್ರೋದ ಮಾಸ್ಟರ್ ನಿಯಂತ್ರಣ ಸೌಲಭ್ಯ ಎಲ್ಲಿದೆ? ಇಸ್ರೋದ ಮಾಸ್ಟರ್ ನಿಯಂತ್ರಣ ಸೌಲಭ್ಯ ಎಲ್ಲಿದೆ? ಆಪ್ಷನ್ ಎ ಹಾಸನ, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಮುಂಬೈ. ಈ ಇಸ್ರೋದ ಮಾಸ್ಟರ್ ನಿಯಂತ್ರಣ ಸೌಲಭ್ಯ, ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ನಮ್ಮ ದೇಶದಲ್ಲಿ 2 ಹತ್ರ ಇದೆ. ಆದರೆ ಇಲ್ಲಿ ಆಪ್ಷನಲ್ಲಿ ಒಂದೇ ಕೊಟ್ಟಿದ್ದಾರೆ. ಅದಕ್ಕೆ ಡಿಪೆಂಡ್ ಅಪಾನ್ ಆಪ್ಷನ್ಸ್. ಇದ್ರ ಬದಲು ಇನ್ನೊಂದು ಹೆಸರು ಕೂಡ ಕೊಡಬಹುದು. ಆವಾಗ ಅದನ್ನು ಹಾಕಬೇಕು. ಇದಿರಲ್ಲ, ಇದಿದ್ರೆ ಅದು ಇರಲ್ಲ, ಆಪ್ಷನ್ ಇರಲ್ಲ. ಸೊ ಅದಕ್ಕೆ ಡಿಪೆಂಡ್ ಅಪಾನ್ ಆಪ್ಷನ್. ಯಾವ ಆಪ್ಷನ್ ಕೊಟ್ಟಿದ್ರೆ ಆ ಆಪ್ಷನ್ ಹಾಕ್ತಾ ಹೋಗಬೇಕು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಹಾಸನ. ಹಾಸನದಲ್ಲಿ ಇಸ್ರೋದ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಇರುವಂತಹದ್ದು. ಇದು ನಮ್ಮ ಕರ್ನಾಟಕ, ಇದು ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಹಾಸನದಲ್ಲಿದೆ. ಮತ್ತು ನಮ್ಮ ಭಾರತದಲ್ಲಿ ಮಧ್ಯಪ್ರದೇಶದ ಭೂಪಾಲ್ನಲ್ಲೊಂದಿದೆ. ನಾನು ಹೇಳಿದ್ನಲ್ಲ 2 ಜಾಗದಲ್ಲಿದೆ ಅಂತ. ಒಂದು ಕರ್ನಾಟಕದ ಹಾಸನದಲ್ಲಿ, ಇನ್ನೊಂದು ಬಂದ್ಬಿಟ್ಟು ಮಧ್ಯಪ್ರದೇಶದ ಭೂಪಾಲ್ನಲ್ಲಿ. ಈ 2 ಜಾಗದಲ್ಲಿ ಬಂದ್ಬಿಟ್ಟು ಇಸ್ರೋದ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಇರುವಂತಹದ್ದು. ಇನ್ನು ಇಸ್ರೋದ ಕೇಂದ್ರ ಕಚೇರಿ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿದೆ. ಇನ್ನು ಭಾರತದ ಉಪಗ್ರಹ ಉಡಾವಣೆ ಕೇಂದ್ರ ಎಲ್ಲರಿಗೂ ಗೊತ್ತಿದೆ. ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ ಪ್ರತಿಯೊಂದು ಉಪಗ್ರಹ ಉಡಾವಣೆ ಮಾಡೋದು ಅಲ್ಲಿಂದಾನೆ ಪ್ರೆಸೆಂಟ್ ಈಗ. ಇದನ್ನು ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಎಂದು ಕರೀತಾರೆ. ಯಾವುದನ್ನು? ಶ್ರೀಹರಿಕೋಟವನ್ನು ಸತೀಶ್ ಧವನ್ ಉಪಗ್ರಹ ಉಡಾವಣೆ ಕೇಂದ್ರ ಅಂತಲೂ ಕರೀತಾರೆ. ಇದಕ್ಕೆ ಮುಂಚೆ ಇದಕ್ಕಿದ್ದಿದ್ದ ಹೆಸರು ಬಂದ್ಬಿಟ್ಟು ವಿಕ್ರಮ್ ಸಾರಾಭಾಯ್ ಉಪಗ್ರಹ ಉಡಾವಣೆ ಕೇಂದ್ರ ಅಂತ ಹೆಸರಿತ್ತು. ಆಮೇಲೆ ಸತೀಶ್ ಧವನ್ ಉಪಗ್ರಹ ಉಡಾವಣೆ ಕೇಂದ್ರ ಅಂತ ಹೆಸರು ಬದಲಾಯಿಸ್ತಾರೆ. ಯಾಕಪ್ಪ ಅಂದರೆ ಈ ಸತೀಶ್ ಧವನ್ ಅವರು ಅತಿ ಹೆಚ್ಚು ಕಾಲ ಇದರಲ್ಲಿ
ಏನಪ್ಪ ಇಸ್ರೋದಲ್ಲಿ ಕೆಲಸ ಮಾಡಿರ್ತಾರೆ, ಸೊ ಅದಕ್ಕೆ ಅವ್ರ ಹೆಸರನ್ನು ಇಡ್ತಾರೆ. ಈಗ ಪ್ರೆಸೆಂಟ್ ಈ ವಿಕ್ರಮ್ ಸಾರಾಭಾಯಿ ಅನ್ನೋ ಹೆಸರು ಬಂದ್ಬಿಟ್ಟು ಕೇರಳದಲ್ಲಿರುವಂತಹ ರಾಕೆಟ್ ಉಡಾವಣಾ ಕೇಂದ್ರಕ್ಕೆ ಇಟ್ಟಿದ್ದಾರೆ. ಮತ್ತು ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ, ಇತ್ತೀಚೆಗೆ ತಮಿಳುನಾಡಿನ ಕುಲಶೇಖರಪಟ್ಟಣಂ ಅಲ್ಲಿ ಭಾರತದ 2ನೇ ಉಪಗ್ರಹ ಉಡಾವಣೆ ಕೇಂದ್ರ ನಿರ್ಮಿಸಲಾಗಿದೆ. ಎಲ್ಲಿ? ಭಾರತದ 2ನೇ, ಇಷ್ಟು ದಿನ ಒಂದೇ ಇದ್ದಿದ್ದು ಯಾವುದು? ಶ್ರೀಹರಿಕೋಟದಲ್ಲಿರುವಂತಹದ್ದು, ಆಂಧ್ರ ಪ್ರದೇಶ ಶ್ರೀಹರಿಕೋಟದಲ್ಲಿ ಉಪಗ್ರಹ ಉಡಾವಣೆ ಕೇಂದ್ರ ಒಂದೇ ಇತ್ತು. ಈಗ 2 ಮಾಡ್ತಿದ್ದಾರೆ. ಎಲ್ಲಿ? ತಮಿಳುನಾಡಿನ ಕುಲಶೇಖರಪಟ್ಟಣಂನಲ್ಲಿ ಭಾರತದ 2ನೇ ಉಪಗ್ರಹ ಉಡಾವಣೆ ಕೇಂದ್ರ ನಿರ್ಮಿಸಲಾಗಿದೆ. ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಏನಾದರೂ ಉಪಗ್ರಹಗಳ ಉಡಾವಣೆ ಮಾಡಿದ್ರೆ ಇಲ್ಲಿ ಕೂಡ ಮಾಡೋ ಚಾನ್ಸಸ್ ಇದೆ. ಇಲ್ಲಿದೆ ನೋಡಪ್ಪ, ಕೇರಳ ರಾಜ್ಯದ ತಿರುವನಂತಪುರಂ ಬಳಿ ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರವಿದೆ. ಯಾವುದು? ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರ. ಇದಕ್ಕೆ ಈ ವಿಕ್ರಮ್ ಸಾರಾಭಾಯ್ ಹೆಸರು ಬರೋಕ್ಕಿಂತ ಮುಂಚೆ ಇದಕ್ಕಿದ್ದ ಹೆಸರು ಬಂದ್ಬಿಟ್ಟು ತುಂಬಾ ರಾಕೆಟ್ ಉಡಾವಣಾ ಕೇಂದ್ರ. ರಾಕೆಟ್ ಉಡಾವಣಾ ಕೇಂದ್ರ, ಅದು ಉಪಗ್ರಹ ಉಡಾವಣೆ ಕೇಂದ್ರ. ಯಾವುದು? ಆಂಧ್ರ ಪ್ರದೇಶದಲ್ಲಿರುವಂತಹದ್ದು. ಇದು ಬಂದ್ಬಿಟ್ಟು ಕೇರಳದಲ್ಲಿ ಬಂದ್ಬಿಟ್ಟು ರಾಕೆಟ್ ಉಡಾವಣಾ ಕೇಂದ್ರ ಇದು. ಮತ್ತು ಇಸ್ರೋದ ಸಂಸ್ಥಾಪಕ ಯಾರು? ಇಸ್ರೋದ ಸಂಸ್ಥಾಪಕ ವಿಕ್ರಮ್ ಸಾರಾಭಾಯ್. ಇಸ್ರೋದ ಸ್ಥಾಪನೆ ಆಗಿದ್ದು ಬಂದ್ಬಿಟ್ಟು 1969 ಆಗಸ್ಟ್ 15ನೇ ತಾರೀಕು. ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಬಂದ್ಬಿಟ್ಟು TV ಸೋಮನಾಥ್. ಯಾರೋ? TV ಸೋಮನಾಥ್ ಇಸ್ರೋದ ಪ್ರಸ್ತುತ ಅಧ್ಯಕ್ಷರು. ಇವ್ರಿಗಿಂತ ಮುಂಚೆ ಇದ್ದಿದ್ದು K ಶಿವನ್ ಅವರು. ಇಲ್ಲಿದೆ ನೋಡಪ್ಪ, ಇದು ಶ್ರೀಹರಿಕೋಟ. ಇದು ಇಲ್ಲಿಂದನೇ ಇದು ಉಪಗ್ರಹ ಉಡಾವಣೆ ಮಾಡುವಂತಹದ್ದು. ಇದು ಮೇಲಿನ ಭಾಗನ ಪೆಲೋಡ್ ಅಂತ ಕರೀತಾರೆ. ಇದರಲ್ಲಿ ಇಂಜನ್ ಇರ್ತವೆ, ಆಕ್ಸಿಡೆಕ್ ಇರ್ತವೆ. ಬಹು-ಹಂತ ರಾಕೆಟ್ಗಳಲ್ಲಿ ಡಬಲ್ ಆಕ್ಸಿಡೆಕ್ಗಳಿರ್ತವೆ. ಏನಕ್ಕಪ್ಪ ಆಕ್ಸಿಡೆಕ್ ಅಂದರೆ ಆಕ್ಸಿಜನ್ ಇರುವಂಥ ಸಿಲಿಂಡರ್ಗಳು. ಈಗ ಈ ಭೂಕಕ್ಷೆಯಲ್ಲಿ ಇಂಧನ ಉಪಯೋಗಿಸ್ಕೊಂಡು ಆಕ್ಸಿಜನ್ ನಮ್ಮ ಭೂಮಿಯಲ್ಲಿರುತ್ತೆ, ಭೂಕಕ್ಷೆ ಒಳಗಡೆ. ಇಲ್ಲಿ ಆಮ್ಲಜನಕವನ್ನು ಉಪಯೋಗಿಸ್ಕೊಂಡು ಹೊತ್ತು ಉರಿದು ಮೇಲೆ ಹೋಗುತ್ತಿದ್ವು. ಅದೇ ಭೂಕಕ್ಷೆ ಬಿಟ್ಟರೆ ಇಂಧನ ಉರಿಯೋಕ್ಕೆ ಆಕ್ಸಿಜನ್ ಇರಲ್ಲ. ಸೊ ಆವಾಗ ಇಲ್ಲಿ ಒಳಗಡೆ ಏನು ಶೇಖರಣೆ ಮಾಡಿರ್ತಾರೆ ಆಕ್ಸಿಡೆಕ್ ಅನ್ನೋ ಸಿಲಿಂಡರ್ಗಳು, ಅದನ್ನು ಬಳಸ್ಕೊಂಡು ಇದು ಉರಿಯುತ್ತೆ ಇಂಧನ ಜೊತೆ ಸೇರಿಕೊಂಡು. ಅದಕ್ಕೆ ಆಕ್ಸಿಡೆಕ್ಗಳ ಇದರಲ್ಲಿ ಕೊಟ್ಟು ಕಳಿಸೋದು. ಕ್ವಶನ್ ನಂಬರ್ 5. ಯಾವ ಪ್ರಾಣಿ ವಿಶ್ವ ವನ್ಯಜೀವಿ ನಿಧಿಯ WWFನ ಸಂಕೇತವಾಗಿದೆ? ಯಾವ ಪ್ರಾಣಿ ವಿಶ್ವ ವನ್ಯಜೀವಿ ನಿಧಿಯ ಅಂದರೆ WWFನ ಸಂಕೇತವಾಗಿದೆ? ಸಂಕೇತ ಅಂದರೆ ಲೋಗೋ. WWFನ ಲೋಗೋ ಯಾವುದು ಅಂತ? ಆಪ್ಷನ್ ಎ ಆನೆ, ಆಪ್ಷನ್ ಬಿ ಕಾಂಗರು, ಆಪ್ಷನ್ ಸಿ ಹುಲಿ, ಆಪ್ಷನ್ ಡಿ ದೈತ್ಯಪಾಂಡ. ಯಾವ ಇದಕ್ಕೆ ಸರಿಯಾದಂಥ ಉತ್ತರ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಗುತ್ತೆ, ದೈತ್ಯಪಾಂಡ. ದೈತ್ಯಪಾಂಡ ಬಂದ್ಬಿಟ್ಟು WWFನ ಲೋಗೋ ಆಗಿದೆ. WWFನ ಫುಲ್ ಫಾರ್ಮ್ ಬಂದ್ಬಿಟ್ಟು ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್. ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್. ಇದು WWF ಮತ್ತು WWW ಅಂದ್ಕೊಂಡ್ಬಿಟ್ರೆ ವರ್ಲ್ಡ್ ವೈಡ್ ವೆಬ್ ಆಗಿಬಿಡುತ್ತೆ. ಅದು ಬಂದ್ಬಿಟ್ಟು ಟಿಮ್ ಬರ್ನರ್ಸ್-ರಿ ಕಂಡಿರುವಂಥದ್ದು WWF, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್. ಇದು ಸ್ಥಾಪನೆ ಬಂದ್ಬಿಟ್ಟು 1961 ಏಪ್ರಿಲ್ 29ರಂದು ಸ್ಥಾಪನೆ ಆಯಿತು. ಯಾವುದು? WWF 1961 ಏಪ್ರಿಲ್ 29ರಂದು ಸ್ಥಾಪನೆ. ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾನ್ನಲ್ಲಿದೆ. ಎಲ್ಲಿದೆ? ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾನ್ನಲ್ಲಿದೆ. ಈ ಸ್ವಿಟ್ಜರ್ಲ್ಯಾಂಡ್ನ ಸ್ಟಾಕ್ ಹೋಮ್ನಲ್ಲಿ ನಮಗೆ ನೋಬಲ್ ಅವಾರ್ಡ್ ಕೊಡ್ತಾರೆ. ಅದು ಕೂಡ ಸ್ವಿಟ್ಜರ್ಲ್ಯಾಂಡ್ ಜ್ಞಾಪಕ ಇಟ್ಕೋಬೇಕು. ಈಗ ಇದು ಪ್ರೆಸೆಂಟ್ ಇದರ ಕೇಂದ್ರ ಕಚೇರಿ ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾನ್ನಲ್ಲಿರೋದು. ಯಾವುದು? WWFನ ಕೇಂದ್ರ ಕಚೇರಿ. ಸುಮ್ಮನೆ ಯಾವುದಕ್ಕೂ ಹೋಗಂಗಾಗ್ತದೆ. ಈ ಸಂಸ್ಥೆ ಪ್ರತಿ ವರ್ಷ ಮಾರ್ಚ್ ಕೊನೆಯ ಶನಿವಾರ ಅರ್ಥವರನ್ನು ಆಚರಿಸ್ತದೆ. ಯಾವುದು? WWF. ಏನು ಅರ್ಥವರ್ ಅಂದರೆ? ಅರ್ಥವರ್ ಅಂದರೆ ಈ ಸ್ವಿಟ್ಜರ್ಲ್ಯಾಂಡ್ನ ಗ್ರ್ಯಾಂಡ್ ನಗರದಲ್ಲಿದೆಲ್ಲ ಇವರು WWFನವರು, ಇವರು ಪ್ರತಿ ವರ್ಷ ಮಾರ್ಚ್ ಕೊನೆಯ ಶನಿವಾರ ರಾತ್ರಿ 8:30ಯಿಂದ 9:30 ತನಕ ಪವರ್ ಕಟ್ ಮಾಡಿಬಿಡ್ತಾರೆ. ಸಂಪೂರ್ಣವಾಗಿ ಕಟ್ ಮಾಡ್ತಾರೆ. ಎಲ್ಲಿ ಅಂತ ಗೊತ್ತಿಲ್ಲ. ಸಂಪೂರ್ಣವಾಗಿ 1 ಅವರ್ ಕರೆಂಟ್ ಕಟ್ ಮಾಡ್ತಾರೆ. ಆ 1 ಅವರ್ ಪವರ್ ಕಟ್ ಮಾಡಿ ಆಚರಿಸುವಂಥದ್ದೇ ಅರ್ಥವರ್. ಅರ್ಥವರ್ ಏನು ಮಾಡ್ತಾರೆ? ಕಂಪ್ಲೀಟ್ 1 ಅವರ್ ಕಟ್ ಮಾಡಿಬಿಡ್ತಾರೆ, ಎಲ್ಲೂ ಕರೆಂಟ್ ಇರೋದಿಲ್ಲ. ಅದನ್ನೇ ಅರ್ಥವರ್ ಅಂತ ಆಚರಣೆ ಮಾಡೋದು ಪ್ರತಿ ವರ್ಷ. ಈ ವರ್ಷ 2024 ಮಾರ್ಚ್ 23ರಂದು ಅರ್ಥವರನ್ನು ಆಚರಿಸಿದರು. ಈ ವರ್ಷ ಮಾರ್ಚ್ 23ರಂದು ಅರ್ಥವರನ್ನು ಆಚರಿಸಿದ್ರು. ಅಂದರೆ 23 ಯಾವ ವಾರ ಆಗಿರುತ್ತೆ? ಶನಿವಾರ, ಕೊನೆಯ ಶನಿವಾರ. ಪ್ರತಿ ವರ್ಷ ಮಾರ್ಚ್ನ ಕೊನೆಯ ಶನಿವಾರ ಅರ್ಥವರನ್ನು ಆಚರಣೆ ಮಾಡ್ತಾರೆ. ಇಲ್ಲಿದೆ ನೋಡಪ್ಪ ದೈತ್ಯಪಾಂಡ.
ಈ ಪಾಂಡ ಲೋಗೋ, WWFನ ಲೋಗೋ ಬಂದ್ಬಿಟ್ಟು ಪಾಂಡ. ಈ ಪಾಂಡ ಬಗ್ಗೆ ಹೇಳಬೇಕಂದ್ರೆ, ಈ ಪಾಂಡ ಚೈನಾದಲ್ಲಿ ಬಿಟ್ಟು ಬೇರೆ ದೇಶದಲ್ಲಿ ಕಾಣಿಸಲ್ಲ, ಯಾಕೆ? ಯಾರಿಗದು ಗೊತ್ತಾದರೆ ಹೇಳ್ಬೋದು, ಕಮೆಂಟ್ ರೂಪದಲ್ಲಿ ತಿಳಿಸಿ. ಸೊ ಈ ಪಾಂಡ ಯಾಕಪ್ಪ ಅಂದರೆ ಬೇರೆ ದೇಶದಲ್ಲಿ ಕಾಣಿಸಲ್ಲ ಅಂದರೆ, ಈ ಚೈನಾದಲ್ಲಿ ಹೆಚ್ಚು ಕಾಣಿಸೋದು. ಈ ಚೈನಾ ಅವ್ರು ಮಾಡಿರೋ ರೂಲ್ಸಿಂದನೇ ಅದೆಲ್ಲೂ ಕಾಣಿಸಲ್ಲ. ಫಸ್ಟ್ ಆಫ್ ಆಲ್ ಈ ಪಾಂಡ ಏನಿದೆ ಇದನ್ನು ನಾವು ಬಂದ್ಬಿಟ್ಟು ತಗೊಂಬಂದು ನಮ್ಮ ಅರಣ್ಯಗಳಲ್ಲಿ ಬಿಟ್ಟು ಅದನ್ನು ಪೋಷಿಸಿ ಸಂತಾನೋತ್ಪತ್ತಿ ಮಾಡ್ಬೋದು. ಬಟ್ ಅವ್ರು ಏನು ಹೇಳ್ತಾರಪ್ಪ ಅಂದರೆ, ನೀವು ಏನು ಈ ಪಾಂಡನ ತಗೊಂಡು ಹೋಗಿರ್ತೀರ ಇದಕ್ಕೆ ಮಾತ್ರ ನೀವು ಅಷ್ಟೇ ಇದು ಮಾಡ್ಕೋಬೇಕು, ಇದನ್ನು ಸಾಕಬೇಕು ನೀವು. ಇದು ಹುಟ್ಟೋ ಮಕ್ಕಳನ್ನ ಮತ್ತೆ ಚೈನಾಗೆ ಒಪ್ಪಿಸ್ಬೇಕು. ಇದನ್ನು ಹುಟ್ಟೋ ಮಕ್ಕಳನ್ನ ನಾವು ಸಾಕೋಂಗಿಲ್ಲ, ಇಲ್ಲಿ ಪೋಷಿಸೋಂಗಿಲ್ಲ. ಅದನ್ನು ಅವ್ರಿಗೆ ಕೊಟ್ಟು ಕಳಿಸ್ಬಿಡ್ಬೇಕು ಚೈನಾಗೆ. ಅವರಿಂದ ಏನು ತಗೊಬಂದಿರ್ತೀವೋ ಅಷ್ಟೇ ಪಾಂಡಗಳನ್ನ ಮಾತ್ರ ನಾವು ಪೋಷಿಸಬೇಕಾಗಿರುತ್ತೆ. ಆದ್ದರಿಂದ ಯಾರು ಇದನ್ನು ತಗೊಂಡೋಗಲ್ಲ. ತಗೊಂಡೋದ್ರೆ ಇವಾಗ 2 ತಗೊಂಡು ಹೋಗ್ತಾರೆ, ಎರಡೇ ಸಾಕ? ಎರಡನ್ನೇ ಎಷ್ಟು ದಿನ ಅಂತ ನೋಡ್ತಾರೆ. ಒಂದು ಉದ್ಯಾನವನದಲ್ಲಿ 2 ಇರ್ತವೆ. ಇನ್ನೊಂದು ಉದ್ಯಾನದಲ್ಲಿ ನೋಡಬೇಕಂದ್ರೆ, ಇನ್ನೊಂದು ಪಾರ್ಕ್ನಲ್ಲಿ ನೋಡಬೇಕಂದ್ರೆ ಇವು ಕಾಣಿಸಲ್ಲ. ಅದಕ್ಕಂತಲೇ ಹೋಗಬೇಕಾಗುತ್ತೆ. ಸೊ ಅದಕ್ಕೆ ಯಾರು ಇದನ್ನು ತಗೊಂಡೋಗಲ್ಲ ಹೆಚ್ಚು. ಈಗ ಇದಿರೋದು ಪ್ರೆಸೆಂಟ್ ಚೈನಾದಲ್ಲೇ ಅತಿ ಹೆಚ್ಚು. ಕ್ವಶನ್ ನಂಬರ್ 6. ನಿಯಾಸಿನ್ ಯಾವ ವಿಟಮಿನ್ನ ರಾಸಾಯನಿಕ ಹೆಸರಾಗಿದೆ? ಯಾವುದೋ ನಿಯಾಸಿನ್ ಯಾವ ವಿಟಮಿನ್ನ ರಾಸಾಯನಿಕ ಹೆಸರಾಗಿದೆ? ಆಪ್ಷನ್ ಎ B3, ಆಪ್ಷನ್ ಬಿ ವಿಟಮಿನ್ B1, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಕೆ. ಯಾವುದರ ರಾಸಾಯನಿಕ ಹೆಸರು ನಿಯಾಸಿನ್ ಆಗಿದೆ? ಅಂದರೆ ಯಾವ ವಿಟಮಿನ್ನ ರಾಸಾಯನಿಕ ಹೆಸರು ನಿಯಾಸಿನ್ ಆಗಿದೆ ಅಂತ ಅರ್ಥ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ವಿಟಮಿನ್ B3. ವಿಟಮಿನ್ B3 ಬಂದ್ಬಿಟ್ಟು ನಿಯಾಸಿನ್ನ ರಾಸಾಯನಿಕ ಹೆಸರು. ವಿಟಮಿನ್ಗಳು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ವಿಟಮಿನ್ಗಳು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಹಾಗೆ ಕೆಲವು ವಿಟಮಿನ್ಗಳು ಕೊಬ್ಬಿನಲ್ಲಿ, ಇನ್ನೂ ಕೆಲವು ನೀರಿನಲ್ಲಿ ಕರಗುತ್ತವೆ. ಕೆಲವು ವಿಟಮಿನ್ಗಳು ಕೊಬ್ಬಿನಲ್ಲಿ ಕರಗುತ್ತವೆ, ಇನ್ನು ಕೆಲವು ವಿಟಮಿನ್ಗಳು ನೀರಿನಲ್ಲಿ ಕರಗುತ್ತವೆ. ಆ ಕೊಬ್ಬಿನಲ್ಲಿ ಕರಗುವಂಥ ವಿಟಮಿನ್ಗಳು ಬಂದ್ಬಿಟ್ಟು ADEK ವಿಟಮಿನ್ಗಳು. ಈ ADEK ವಿಟಮಿನ್ಗಳು ಕೊಬ್ಬಿನಲ್ಲಿ ಕರಗ್ತವೆ. ನೀರಿನಲ್ಲಿ ಬಂದ್ಬಿಟ್ಟು B ಮತ್ತು C ವಿಟಮಿನ್ಗಳು ಕರಗ್ತವೆ. ನೀರಿನಲ್ಲಿ B ಮತ್ತು C ವಿಟಮಿನ್ಗಳು ಕರಗ್ತವೆ. ಇಲ್ಲಿದೆ ನೋಡಿ, ವಿಟಮಿನ್ಗಳ ರಾಸಾಯನಿಕ ಹೆಸರುಗಳು. ಕೆಲವು ವಿಟಮಿನ್ಗಳು ಎಷ್ಟಿದ್ದಾವೆ ಅವುಗಳ ರಾಸಾಯನಿಕ ಹೆಸರು ಇಲ್ಲಿ ಕೊಟ್ಟಿದ್ದಾರೆ. ವಿಟಮಿನ್ ಎ ಇದರ ರಾಸಾಯನಿಕ ಹೆಸರು ರೆಟಿನಾಲ್. ವಿಟಮಿನ್ ಸಿ ಇದರ ರಾಸಾಯನಿಕ ಹೆಸರು ಆಸ್ಕಾರ್ಬಿಕ್ ಆ್ಯಸಿಡ್. ವಿಟಮಿನ್ ಡಿ ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಪೆರಾಲ್. ವಿಟಮಿನ್ ಇ ಇದರ ರಾಸಾಯನಿಕ ಹೆಸರು ಟೋಕೋಫೆರಾಲ್. ವಿಟಮಿನ್ ಕೆ ಇದರ ರಾಸಾಯನಿಕ ಹೆಸರು ಪಿಲೋಕ್ವಿನಿನ್. ಹಾಗೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅದರಲ್ಲಿ ಬಂದ್ಬಿಟ್ಟು B1 ಥಯಾಮಿನ್, B2 ರೈಬೋಫ್ಲೋವಿನ್, B3 ನಿಯಾಸಿನ್. ಇದೇ ಇವಾಗ ಕ್ವಶನ್ ಕೇಳಿರುವಂತಹದ್ದು. ಈ ಕ್ವಶನ್ ಕೇಳಿದ್ರಲ್ಲ ಅದೇ ಇದು. B5 ಪ್ಯಾಂಟೋಥೆನಿಕ್ ಆಮ್ಲ, B6 ಪಿರಿಡಾಕ್ಸಿಡ್, B7 ಬಯೋಟಿನ್, B9 ಪೋಲಿಕ್ ಆಮ್ಲ, B12 ಕೊಬ್ಯಾಲಮಿನ್. ಇವು ಬಂದ್ಬಿಟ್ಟು ವಿಟಮಿನ್ಗಳ ರಾಸಾಯನಿಕ ಹೆಸರು. ಇವು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಪ್ರತಿಯೊಂದು ನೋಟ್ ಮಾಡ್ಕೋಬೇಕು. ಇವು ಇದಕ್ಕೆ ಸಂಬಂಧಿಸಿದ ರೋಗಗಳು ಕೂಡ ಬರ್ತವೆ. ಅದನ್ನು ಕ್ಲಾಸಲ್ಲಿ ಇವಾಗ ಹೇಳ್ತೀನಿ, ವಿಟಮಿನ್ಗಳ ಬಗ್ಗೆ ಕ್ಲಾಸ್ ಮಾಡುವಾಗ ಹೇಳ್ತೀನಿ. ಕ್ವಶನ್ ನಂಬರ್ 7. ರಾಜ್ಯಪಾಲರು ಯಾರನ್ನು ನೇಮಕ ಮಾಡುವುದಿಲ್ಲ? ರಾಜ್ಯಪಾಲರು ಈ ಕೆಳಗಿನವರಲ್ಲಿ ಯಾರನ್ನು ನೇಮಕ ಮಾಡುವುದಿಲ್ಲ? ಆಪ್ಷನ್ ಎ ಹೈಕೋರ್ಟ್ನ ನ್ಯಾಯಾಧೀಶರು, ಆಪ್ಷನ್ ಬಿ ಮುಖ್ಯಮಂತ್ರಿ, ಆಪ್ಷನ್ ಸಿ ಅಡ್ವೊಕೇಟ್ ಜನರಲ್, ಆಪ್ಷನ್ ಡಿ ರಾಜ್ಯ ಸಾರ್ವಜನಿಕ ಸೇವಾ ಆಯೋಗದ ಅಧ್ಯಕ್ಷ. ಯಾರನ್ನು ರಾಜ್ಯಪಾಲರು ನೇಮಕ ಮಾಡುವುದಿಲ್ಲ? ಇದಕ್ಕೆ ಸರಿಯಾದಂಥ ಉತ್ತರ ಹೈಕೋರ್ಟ್ನ ನ್ಯಾಯಾಧೀಶರು. ಹೈಕೋರ್ಟ್ನ ನ್ಯಾಯಾಧೀಶರನ್ನು ನೇಮಕ ಮಾಡುವಂತಹದ್ದು ರಾಷ್ಟ್ರಪತಿಗಳು. ಹೈಕೋರ್ಟ್ನ ನ್ಯಾಯಾಧೀಶರನ್ನು, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ನೇಮಕ ಮಾಡುವಂಥದ್ದು ಬಂದ್ಬಿಟ್ಟು ರಾಷ್ಟ್ರಪತಿಗಳಾಗಿರ್ತಾರೆ. ಇಲ್ಲಿದೆ ನೋಡಿ. ಇವರನ್ನು ಅಂದರೆ ಹೈಕೋರ್ಟ್ನ ನ್ಯಾಯಾಧೀಶರನ್ನು ಕೊಲಿಜಿಯಂ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಗಳು ಸಂವಿಧಾನದ ಆರ್ಟಿಕಲ್ 124 ವಿಧಿ ಅನ್ವಯ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ಮತ್ತು ಆರ್ಟಿಕಲ್ 217 ವಿಧಿ ಅನ್ವಯ ಹೈಕೋರ್ಟ್ನ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ. ಅಂದರೆ ಆರ್ಟಿಕಲ್ 124 ಪ್ರಕಾರ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ಯಾರೋ ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ಅದೇ ರೀತಿ ರಾಜ್ಯದಲ್ಲಿ 217 ಆರ್ಟಿಕಲ್ ವಿಧಿ 217ನೇ ಪ್ರಕಾರ
ರಾಜ್ಯದ ಹೈಕೋರ್ಟ್ ನ್ಯಾಯಾಧೀಶರನ್ನು ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ಯಾರೋ ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ಇನ್ನು ಈಗ ಕೊಟ್ಟಿರುವ ಆಯ್ಕೆಗಳ ಪ್ರಕಾರ ಮುಖ್ಯಮಂತ್ರಿಯನ್ನು ರಾಜ್ಯಪಾಲರೇ ನೇಮಕ ಮಾಡ್ತಾರೆ, ಅಡ್ವೊಕೇಟ್ ಜನರಲನ್ನು ರಾಜ್ಯಪಾಲರೇ ನೇಮಕ ಮಾಡ್ತಾರೆ, ಹಾಗೆ ರಾಜ್ಯ ಸಾರ್ವಜನಿಕ ಸೇವಾ ಆಯೋಗದ ಅಧ್ಯಕ್ಷರನ್ನು ಕೂಡ ರಾಜ್ಯಪಾಲರೇ ನೇಮಕ ಮಾಡ್ತಾರೆ. ಇದು ಮುಖ್ಯಮಂತ್ರಿ 163, ಅಡ್ವೊಕೇಟ್ ಜನರಲ್ ಆರ್ಟಿಕಲ್ 165 ಆಗುತ್ತೆ. ಕ್ವಶನ್ ನಂಬರ್ 8. ಸ್ಟ್ರಿಪ್ ಹೊಂದಿರುವ ಒಂದು ನಕ್ಷತ್ರದ ಚಿಹ್ನೆ ಈ ಕೆಳಗಿನ ಯಾರು ಧರಿಸುತ್ತಾರೆ? ಅಂದರೆ 1 ಸ್ಟಾರ್ ಹಾಕ್ಕೊಂಡಿರ್ತಾರಲ್ಲಪ್ಪ, ಇಲ್ಲಿ ಒನ್ ಸ್ಟಾರ್ ಹಾಕ್ಕೊಂಡಿರ್ತಾರಲ್ಲ ಸ್ಟ್ರಿಪ್ಪು, ಅದನ್ನು ಯಾರು ಹಾಕ್ಕೊಂಡಿರ್ತಾರೆ ಅಂತ ಈ ಕೆಳಗಿನವರಲ್ಲಿ. ಆಪ್ಷನ್ ಎ ಪೊಲೀಸ್ ಕಾನ್ಸ್ಟೇಬಲ್, ಆಪ್ಷನ್ ಬಿ ಹೆಡ್ ಕಾನ್ಸ್ಟೇಬಲ್, ಆಪ್ಷನ್ ಸಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಆಪ್ಷನ್ ಡಿ ಇನ್ಸ್ಪೆಕ್ಟರ್. ಯಾರು ಹಾಕ್ಕೊಂಡಿರ್ತಾರೆ 1 ಸ್ಟಾರ್ ಚಿಹ್ನೆಯನ್ನು, ಬ್ಯಾಡ್ಜ್ ಯಾರು ಹಾಕ್ಕೊಂಡಿರ್ತಾರೆ ಅಂತ ಸ್ಟ್ರಿಪ್ಪು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಅವರು ಇದನ್ನು ಹಾಕಿರ್ತಾರೆ 1 ಸ್ಟಾರನ್ನು. ಇಲ್ಲಿದೆ ನೋಡಿ, ಇಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ 1 ಸ್ಟಾರ್. ಡಬಲ್ ಸ್ಟಾರ್ ಅಂದರೆ ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಇದು ಅತಿ ಹೆಚ್ಚು ಬಾರಿ ಕ್ವಶನ್ ಕೇಳಿದ್ದು ಕೂಡ ಇವೆರಡನ್ನೇ. ಡಬಲ್ ಸ್ಟಾರ್ ಕೇಳ್ತಾರೆ, ಇಲ್ಲ ಸಿಂಗಲ್ ಸ್ಟಾರ್ ಕೇಳ್ತಾರೆ. ಇದುವರೆಗೂ ಕ್ವಶನ್ ಪೇಪರ್ಗಳಲ್ಲಿ ಇವೆರಡೇ ರೇಸ್ ಆಗಿರೋದು. ಮುಂದೆ ಯಾವ್ದು ಬರ್ತದೋ ಗೊತ್ತಿಲ್ಲ. ಇದು ಪೂರ್ತಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕಾನ್ಸ್ಟೇಬಲಿಂದವರೆಗೂ DG ತನ ಯಾವ್ಯಾವ ಸಿಂಬಲ್, ಯಾವ್ಯಾವ ಸ್ಟ್ರಿಪ್ ಯಾರ್ಯಾರು ಧರಿಸ್ತಾರೆ ಅಂತ ಇರುವಂಥದ್ದು. ಇದೊಂದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಬರ್ಕೊಳ್ಳಿ ಒಂದು ಸೈಡಲ್ಲಿ. ಕ್ವಶನ್ ನಂಬರ್ 9. ಪ್ರಸಿದ್ಧ ಪುಸ್ತಕ ದಾಸ್ ಕ್ಯಾಪಿಟಲ್ ಅನ್ನು ಬರೆದ ಲೇಖಕ ಯಾರು? ಪ್ರಸಿದ್ಧ ಪುಸ್ತಕ ದಾಸ್ ಕ್ಯಾಪಿಟಲ್ ಅನ್ನು ಬರೆದ ಲೇಖಕರು ಯಾರು? ಆಪ್ಷನ್ ಎ ಆಡಮ್ ಸ್ಮಿತ್, ಆಪ್ಷನ್ ಬಿ ಕಾರ್ಲ್ ಮಾರ್ಕ್ಸ್, ಆಪ್ಷನ್ ಸಿ ರೂಸೋ, ಆಪ್ಷನ್ ಡಿ ವೋಲ್ಟೈರ್ ಆಗಬೇಕಿದು. ಆಪ್ಷನ್ ಡಿ ವೋಲ್ಟೈರ್. ಯಾರು ಇದರಲ್ಲಿ ದಾಸ್ ಕ್ಯಾಪಿಟಲ್ ಎಂಬ ಪುಸ್ತಕವನ್ನು ಬರೆದಿದ್ದು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಕಾರ್ಲ್ ಮಾರ್ಕ್ಸ್ ಬಂದ್ಬಿಟ್ಟು ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಇದ್ರ ಜೊತೆಗೆ 2 ಪುಸ್ತಕಗಳನ್ನು ಬರೆದಿರುವಂಥದ್ದು ಯಾರಪ್ಪ ಅಂದರೆ ಕಾರ್ಲ್ ಮಾರ್ಕ್ಸ್. ಪ್ರಸಿದ್ಧ ಇವು ಕೂಡ ಕ್ವಶನ್ ಕೇಳಿದ್ದಾರೆ. 2 ಕ್ವಶನ್ಗೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಯಾರು ಬರೆದಿರೋದು, ದಾಸ್ ಕ್ಯಾಪಿಟಲ್ ಯಾರು ಬರೆದಿರುವಂಥದ್ದು ಕ್ವಶನ್ ಕೇಳಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಮಾಡಿ 2 ಹಾಕಿದ್ದೀನಿ. ಆಡಮ್ ಸ್ಮಿತ್ ಅರ್ಥಶಾಸ್ತ್ರದ ಪಿತಾಮಹ, ಇವರು ಬರೆದಿರುವಂಥದ್ದು ಬಂದು ವೆಲ್ತ್ ಆಫ್ ನೇಷನ್ ಅನ್ನು ಬರೆದಿರುವಂಥದ್ದು ಆಡಮ್ ಸ್ಮಿತ್. ರೂಸೋ ಅವ್ರು ಬರೆದಿರೋರು ಬಂದ್ಬಿಟ್ಟು ಸೋಷಿಯಲ್ ಕಾಂಟ್ರಾಕ್ಟ್ ಅನ್ನು ಬರೆದಿರುವಂಥವ್ರು ಬಂದ್ಬಿಟ್ಟು ರೂಸೋ ಅವರು. ಇನ್ನು ಕ್ವಶನ್ ನಂಬರ್ 10. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಮಾರ್ಚ್ 21, ಆಪ್ಷನ್ ಬಿ ಜೂನ್ 21, ಆಪ್ಷನ್ ಸಿ ಏಪ್ರಿಲ್ 22, ಆಪ್ಷನ್ ಡಿ ಮೇ 30. ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ? ಯೋಗ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಜೂನ್ 21. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. ಯಾಕಪ್ಪ ಜೂನ್ 21ನೇ ತಾರೀಕೆ ಯೋಗ ದಿನವನ್ನು ಆಚರಣೆ ಮಾಡ್ತಾರೆ ಅಂದರೆ, ಜೂನ್ 20ರಂದು ಸೂರ್ಯನ ಕಿರಣಗಳು ನೇರವಾಗಿ ಕರ್ಕಾಟದ ಸಂಕ್ರಾಂತಿ ವೃತ್ತದ ಮೇಲೆ ಬೀಳ್ತವೆ. ಸೊ ಅವತ್ತು ದೀರ್ಘಕಾಲ ಹಗಲಿರ್ತದೆ. ಯಾವಾಗ ಜೂನ್ 21 ದೀರ್ಘಕಾಲ ಹಗಲಿದ್ರೆ ಡಿಸೆಂಬರ್ 22 ದೀರ್ಘಕಾಲ ರಾತ್ರಿ ಇರುತ್ತೆ. ಆದ ಕಾರಣ ಜೂನ್ 21 ದೀರ್ಘವಾದ ಹಗಲಿದ್ದ ಕಾರಣ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಇಲ್ಲಿದೆ ನೋಡಿ, ಅಧಿಕ ಹಗಲಿರುತ್ತದೆ, ಆದ್ದರಿಂದ ಈ ಯೋಗ ದಿನಾಚರಣೆ ಅಂದು ಆಚರಿಸ್ತಾರೆ. ಅಂದು ಅಂದರೆ ಜೂನ್ 21ನೇ ತಾರೀಕು. ಇನ್ನು ಮಾರ್ಚ್ 21 ಅರಣ್ಯ ದಿನ ಎಂದು ಆಚರಿಸುತ್ತಾರೆ. ಏಪ್ರಿಲ್ 22 ವಿಶ್ವ ಭೂ ದಿನ ಎಂದು ಆಚರಣೆ ಮಾಡ್ತಾರೆ. ಸೊ ಇಲ್ಲಿಗೆ ಈ ಕ್ಲಾಸ್ ಮುಗೀತು. ಸೊ ನೆಕ್ಸ್ಟ್ ಕ್ಲಾಸ್ ಬಂದ್ಬಿಟ್ಟು ಕರೆಂಟ್ ಅಫೇರ್ಸ್ ತಗೊಬರ್ತೀನಿ ಒಂದು ಕ್ಲಾಸು. ಈ ಜಾನ್ವರಿಯಿಂದ ಆಗಸ್ಟ್ ತನಕ ಏನು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದ್ದಾವೆ ಅದರಲ್ಲಿ ಬಂದ್ಬಿಟ್ಟು ಕ್ವಶನ್ ವಿತ್ ಆನ್ಸರ್ ಅಷ್ಟೇ, ಎಕ್ಸ್ಪ್ಲನೇಷನ್ ಏನಿರಲ್ಲ. ಡೈರೆಕ್ಟ್ ಕ್ವಶನ್ ಡೈರೆಕ್ಟ್ ಆನ್ಸರ್ ಇಕ್ಕಿರ್ತೇನೆ. ಸೊ ಆ ಕ್ಲಾಸಲ್ಲಿ ಭೇಟಿ ಆಗೋಣ ಮತ್ತೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ.